ಜಿಲ್ಲೆಯ ಹಿರಿಯ ಸ್ವತಂತ್ರ ಹೋರಾಟಗಾರರಾದ ವಿಎನ್ ರೆಡ್ಡಿ ನಿಧನ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿಎನ್ ರೆಡ್ಡಿಯವರ ಅಂತ್ಯ ಸಂಸ್ಕಾರ. ಪಾವಗಡ ಗಾಂಧಿ ಎಂದೇ ಖ್ಯಾತಿ ಪಡೆದ ಪಾವಗಡ ತಾಲೂಕಿನ ಹಿರಿಯ ಸ್ವತಂತ್ರ ಹೋರಾಟಗಾರ ವಿಎನ್ ರೆಡ್ಡಿ ಅವರು ನಿನ್ನೆ ತಮ್ಮ ಸ್ವಗ್ರಾಮ ವೆಂಕಟಾಪುರದಲ್ಲಿ ವಿಧಿವಶರಾಗಿದ್ದಾರೆ. ವಿಎನ್ ರೆಡ್ಡಿ ಅವರಿಗೆ 103 ವರ್ಷ ವಯಸ್ಸಾಗಿದ್ದು ವಯೋಸಹಜ ಕಾಯಿಲೆಯಿಂದ ನಿಧನರಾದರು. ಇಂದು ಅವರ ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. Present. Hi. Firing body. Reload. Present. Hi. ಹೌದು, ವಿಎನ್ ರೆಡ್ಡಿ ಅವರು ಪಾವಗಡ ತಾಲೂಕಿನ ಮಂಡಲ ಪಂಚಾಯಿತಿ ಅಧ್ಯಕ್ಷರಾಗಿ ಸುಮಾರು 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದು ಸಕ್ರಿಯವಾಗಿ ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ರು. ಇವರಿಗೆ 2 ಗಂಡು ಮಕ್ಕಳು ಹಾಗೂ 5 ಮಂದಿ ಹೆಣ್ಣು ಮಕ್ಕಳನ್ನ ಅಗಲಿದ್ದಾರೆ. ಇಂದು ಅವರ ಹುಟ್ಟೂರಿನಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಈ ವೇಳೆ ಡಿಸಿ ಶುಭ ಕಲ್ಯಾಣ್, ಮಾಜಿ ಶಾಸಕ ವೆಂಕಟರಮಣಪ್ಪ, ಹಿರಿಯ ನಾಯಕರು, ಸರ್ಕಾರಿ ಅಧಿಕಾರಿಗಳು, ಸಾರ್ವಜನಿಕರು ಹಾಗೂ ಬಂಧು ಬಳಗದವರು ಹಾಜರಿದ್ದರು. ಈ ವೇಳೆ ಮಾಜಿ ಶಾಸಕ ವೆಂಕಟರಮಣಪ್ಪ ಮಾತನಾಡಿ, ಅವರ ಆದರ್ಶವನ್ನ ಪಾಲಿಸಬೇಕು ಯುವ ಪೀಳಿಗೆ. ಇವರು ಪ್ರಾಮಾಣಿಕ ವ್ಯಕ್ತಿಯಾಗಿದ್ರು, ಬಹಳ ಹಠವಾದಿ, ನಮಗೆ ಅಡ್ವೈಸ್ ಮಾಡ್ತಾ ಇದ್ರು. ಅವರ ಮಾತನ್ನ ಗಣನೆಗೆ ತೆಗೆದುಕೊಂಡು ಅವರ ಮಾರ್ಗದರ್ಶನದಲ್ಲಿಯೇ ನಡೆದುಕೊಂಡು ಬಂದಿದ್ದೇವೆ. 103 ವರ್ಷ ಬದುಕಿರುವ ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ರೆಡ್ಡಿಯವರು ಮಾತ್ರ ಎಂದಿದ್ದಾರೆ. ಬಹಳ ಹಠವಾದಿ, ಸ್ವಾತಂತ್ರ್ಯ ಹೋರಾಡುವಂಥ ಮನುಷ್ಯ. ಮೊದಲಿದ್ದಲೂ ಕೂಡ ನಮಗೆ ಭಾಳ ಬುದ್ಧಿವಾದ ಹೇಳ್ತಾ ಇತ್ತು. ಭಾಳ ಪ್ರಾಮಾಣಿಕವಾದಂಥ ವ್ಯಕ್ತಿ. ನಮಗೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಜನಸೇವೆ ಹಿಂಗೆ ಮಾಡಬೇಕು, ನೀವೆಲ್ಲ ಒಳ್ಳೆ ಕೆಲಸ ಮಾಡಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ನಮಗೆ ಅಡ್ವೈಸ್ ಮಾಡ್ತಾರೆ. ಭಾಳ ಹಠವಾದಿ, ಪ್ರಾಮಾಣಿಕ, ಇಂಥ ವ್ಯಕ್ತಿ ಸಿಗೋದು ಭಾಳ ಕಷ್ಟ. ಅವರ ಅಡ್ವೈಸನ್ನು ನಾವು ಪಾಲನೆ ಮಾಡಿದ್ದೀವಿ. ಅವರ ಮಾತನ್ನು ನಾವು ಭಾಳ ಗಣನೆಗೆ ತಗೊಂಡು ಅವರ ಮಾರ್ಗದರ್ಶನದಲ್ಲೇ ನಡ್ಕೊಂಡು ಬಂದಿದ್ದೀವಿ. ಈಗ ಇಡೀ ರಾಜ್ಯದಲ್ಲಿ 103 ವರ್ಷಗಳ ಕಾಲ ಒಬ್ಬ ಸ್ವತಂತ್ರ ಹೋರಾಟಗಾರನ ನಮ್ಮ ಪಾವಗಡ ತಾಲೂಕು ಪಡ್ಕೊಂಡಿರೋದು ನಮಗೆ ಹೆಮ್ಮೆ ಅನ್ನಿಸ್ತದೆ. ಭಾಳ ನಮ್ಮ ತಾಲೂಕಿನಲ್ಲಿ 103 ವರ್ಷ ಬದುಕಿರ್ತಕ್ಕಂಥ ವ್ಯಕ್ತಿ ಮತ್ತು ಪ್ರಾಮಾಣಿಕವಾದಂಥ ವ್ಯಕ್ತಿ ವಿಎನ್ ರೆಡ್ಡಿ ಅವರು. ಆ ಕೀರ್ತಿ ಅವರು ಸಲ್ತಕ್ಕ ಈಗಿನ ಯುವ ಪೀಳಿಗೆಗೆ, ಯಾಕಂದರೆ ಸ್ವಾತಂತ್ರ್ಯ ಹೋರಾಟಗಾರರು. ಇನ್ನು ಡಿಸಿ ಶುಭ ಕಲ್ಯಾಣ್ ಮಾತನಾಡಿ, ನಮ್ಮ ದೇಶ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದೆ. ಅಂತಹ ಸ್ವತಂತ್ರ ಹೋರಾಟಗಾರರಲ್ಲಿ ವಿಎನ್ ರೆಡ್ಡಿ ಅವರು ಕೂಡ ಒಬ್ಬರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 15 ಜನ ಇಂದಿಗೂ ಜೀವಂತವಾಗಿದ್ದಾರೆ. ಅವರ ಆದರ್ಶಗಳು ನಮ್ಮ ಯುವ ಪೀಳಿಗೆಗೆ ಮಾದರಿಯನ್ನಾಗಿ ತೆಗೆದುಕೊಂಡು ಮುನ್ನಡೆಯಬೇಕಾಗಿದೆ ಎಂದಿದ್ದಾರೆ. ನಮ್ಮ ಜಿಲ್ಲಾಡಳಿತ ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಸಿದೆ ಎಂದಿದ್ದಾರೆ. ಇತಿಹಾಸದಲ್ಲಿ ಸುಮಾರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ನಮ್ಮ ತುಮಕೂರು ಜಿಲ್ಲೆಗೆ 2 ಸರಿ ಆಗಮಿಸಿದ್ದಾರೆ ಮತ್ತು ಸುಮಾರು ಚಳುವಳಿಯಲ್ಲಿ ಕೂಡ ನಮ್ಮ ತುಮಕೂರು ಜಿಲ್ಲೆಯ ಜನತೆ ಭಾಗಿಯಾಗಿದ್ದಾರೆ. ಅದರಲ್ಲಿ ಇವತ್ತಿಗೆ 15 ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೂ ಜೀವಂತವಾಗಿ ಇದ್ದಾರೆ. ಇನ್ನೂ ಅವರು ಸೇವೆಯನ್ನು ಈ ದೇಶಕ್ಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಶ್ರೀ ವಿಎನ್ ರೆಡ್ಡಿ ಅವರು ನಮ್ಮಿಂದ ಅಗಲಿದ್ದಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದಾರೆ.
ತದನಂತರ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಪಾವಗಡದಲ್ಲಿ ಮಂಡಲ್ ಪಂಚಾಯತಲ್ಲಿ ಅವರು 30 ವರ್ಷಗಳ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಮತ್ತು ಅವರು ಆದರ್ಶಗಳು ಏನಿದೆ ಅದು ನಮ್ಮ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿ ಇರಬೇಕು. ಆ ಆದರ್ಶಗಳನ್ನು ಅವರು ಪಾಲನೆ ಮಾಡಿ ನಮ್ಮ ದೇಶಕ್ಕೋಸ್ಕರ ನಾವು ಎಲ್ಲರೂ ಕೂಡ ಶ್ರಮಿಸಬೇಕು ಅನ್ನೋದೇ ಒಂದು ಸಂದೇಶ ಅಂತ ನಾನು ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.